Hello viewers, welcome to my channel Learn with me. Today let us start our 8th standard new chapter from the Ganita Prakash, that is a square and a cube. The lesson starts with a very interesting story. Okay, let us see which is that story is. Queen Ratnamanjari had a will written that described her fortune of ratna, that is precious stones, and also included a puzzle. Her son Koisnam and their 99 relatives were invited to the reading of her will. She wanted to leave all of her ratnas to her son, but she knew that if she did so, all their relatives would pester Koisnam forever. ನೋಡಿ ಇಲ್ಲಿ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಸ್ಟೋರಿ ಒಂದು ಏನು ಹೇಳುತ್ತೆ ಅಂದರೆ, ಕ್ವೀನ್ ರತ್ನಮಂಜರಿ ಅನ್ನೋಳು ಒಬ್ಬ ಪರ್ಸನ್ ಇರ್ತಾಳೆ. ಅವಳು ಒಂದು ವಿಲ್ಲನ್ನು ಬರೆದಿಟ್ಟಿರ್ತಾಳೆ. ಅದರಲ್ಲಿ ಅವಳು ಏನನ್ನು ಡಿಸ್ಕ್ರೈಬ್ ಮಾಡಿರ್ತಾಳೆ ಅಂದರೆ, ಅವಳ ಹತ್ರ ಇರ್ತಕ್ಕಂಥ ಕೆಲವೊಂದು ಪ್ರೀಶಿಯಸ್ ಸ್ಟೋನ್ಸ್ ಇರುತ್ತೆ, ಬೆಲೆ ಬಾಳುವಂಥ ರತ್ನಗಳು. ಅದನ್ನು ಅವಳು ಒಂದು ಕಡೆ ಸೇಫಾಗಿ ಇಟ್ಟಿರ್ತಾಳೆ. ಆದರೆ ಅವಳಿಗೆ ಏನದು ಆಸೆ ಇರುತ್ತೆ ಅಂದರೆ, ಅವಳ ಮಗ ಆದಂಥ ಕೊಯಿಸ್ನಾಮ್ಗೆ ಅದನ್ನು ಇಷ್ಟನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಬಟ್ ಅವಳ ಜೊತೆಗೆ ಇನ್ನೂ ಸ್ವಲ್ಪ ಜನ ರಿಲೇಟಿವ್ಸ್ ಇರ್ತಾರೆ. ಈಗ ಅಷ್ಟನ್ನು ಅವಳ ಮಗನಿಗೆ ಅದನ್ನು ಕೊಟ್ಟುಬಿಟ್ರೆ ಆ ಉಳಿದಿರ್ತಕ್ಕಂಥ ರಿಲೇಟಿವ್ಸು ಆ ಮಗನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಅವಳಲ್ಲಿ ಇರುತ್ತೆ. ಯಾರಲ್ಲಿ? ಕ್ವೀನ್ ರತ್ನಮಂಜರಲ್ಲಿ. ಹಾಗಾಗಿ ಅವಳೊಂದು ಏನು ತನ್ನ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಒಂದು ಪಝಲ್ನ ರೆಡಿ ಮಾಡ್ತಾಳೆ. ಆ ಪಝಲ್ನ ಯಾರು ಕಂಡುಹಿಡಿತಾರೋ ಅವರಷ್ಟೇ ಆ ಒಂದು ಇಡೀ ಪ್ರೀಶಿಯಸ್ ಸ್ಟೋನ್ಸನ್ನು ಪಡೆಯಬಹುದು ಅನ್ನೋ ಒಂದು ಕಂಡೀಷನ್ ಮೇಲೆ ಪಝಲ್ನ ರೆಡಿ ಮಾಡಿರ್ತಾಳೆ. ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ಸ್ಟೋರಿ. ಶಿ ಹೋಪ್ಡ್ that she had taught him everything he needed to know about solving puzzles. ಬಟ್ ಅವಳ ಮಗನಿಗೆ ಅದು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ಮುಂಚೆನೇ ತಿಳಿಸ್ಬಿಟ್ಟಿರ್ತಾಳೆ ಅವಳು. ಓಕೆನಾ? ಶಿ ಲೆಫ್ಟ್ ದ ಫಾಲೋವಿಂಗ್ ನೋಟ್ ಇನ್ ಹರ್ ವಿಲ್. ತನ್ನ ವಿಲ್ಲಲ್ಲಿ ಈ ರೀತಿ ಬರೆದಿರ್ತಾಳೆ. ಏನಂತ? ಐ ಹ್ಯಾವ್ ಕ್ರಿಯೇಟೆಡ್ ಎ ಪಝಲ್. ಇಫ್ ಆಲ್ 100 of you answer it at the same time, you will share the ratnas equally. However, if you are the first one to solve the problem, see what she is telling is, if anybody solve the puzzle first, before all the persons, he or she will be the winner of that. But if all the 100 persons are solved this puzzle at a time, all are equally shared with each other. Like this, she is explaining the will. Okay, the minister took. Okay, sorry. You will get to keep the entire inheritance to yourself. Good luck. ಆ ಥರ ಅವಳು ಏನು ಮಾಡ್ತಾಳೆ? ಪ್ರತಿಯೊಬ್ಬರಿಗೂ ಗುಡ್ ಲಕ್ ಹೇಳಿ ಕಳಿಸ್ತಾಳೆ. ನೆಕ್ಸ್ಟ್ ಅವಳು ಮಿನಿಸ್ಟರ್ ಇರ್ತಾನಲ್ಲ, ಅವನು ಕೊಯಿಸ್ನಾಮ್ ಮತ್ತು ಅವರ 99 ರಿಲೇಟಿವ್ಸ್ನ ಒಂದು ಸೀಕ್ರೆಟ್ ರೂಮ್ ಇರುತ್ತೆ, ಆ ಪಝಲ್ ಇರ್ತಕ್ಕಂಥ ರೂಮು, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 100 ಲಾಕರ್ಸ್ ಇರುತ್ತೆ. ಓಕೆ, ದ ಮಿನಿಸ್ಟರ್ ಎಕ್ಸ್ಪ್ಲೈನ್ಡ್ ಈಚ್ ಪರ್ಸನ್ ಈಸ್ ಅಸೈನ್ಡ್ ಎ ನಂಬರ್ ಫ್ರಮ್ 1 to 100. ಅಲ್ಲಿ ಏನು ಹೇಳ್ತಾನೆ ಮಿನಿಸ್ಟರ್ ಅವ್ರಿಗೆಲ್ಲ? ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಲಾಕರ್ ನಂಬರ್ ಕೊಡುತ್ತೆ, ಆ ಪ್ರಕಾರ ನೀವು ನಿಂತ್ಕೋಬೇಕು ಅಂತ ಹೇಳಿದಾಗ, ಪರ್ಸನ್ 1 ಓಪನ್ಸ್ ಎವ್ರಿ ಲಾಕರ್. ಹಾಗಾದರೆ ಪರ್ಸನ್ 1 ಏನು ನಿಂತ್ಕೊಂಡಿರ್ತಾನಲ್ಲ, ಅವ್ನು ಪ್ರತಿಯೊಂದು ಲಾಕರ್ನ ಓಪನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪರ್ಸನ್ 2 ಟಾಗಲ್ಸ್ ಎವ್ರಿ ಸೆಕೆಂಡ್ ಲಾಕರ್. ಮೀನ್ಸ್ ಇಫ್ ದಟ್ ಲಾಕರ್ ಇಸ್ ಕ್ಲೋಸಸ್ ಇಟ್, ಇಫ್ ಇಟ್ ಈಸ್ ಓಪನ್ಸ್ ಇಟ್, ಇಫ್ ಇಟ್ ಈಸ್ ಕ್ಲೋಸ್ಡ್. ಅಂದರೆ ಮೊದಲನೇ ಪರ್ಸನ್ ಹೋಗಿ ಏನು ಮಾಡಿಬಿಟ್ಟಿರ್ತಾನೆ, ಅಷ್ಟು ಲಾಕರ್ ಓಪನ್ ಮಾಡಿರ್ತಾನೆ. ಅವಾಗ ಓಪನ್ ಇದೆ ಈಗ ಅಷ್ಟು ಲಾಕರ್ಸ್, 100 ಲಾಕರ್ಸ್ ಕೂಡ. ಬಟ್ ಪರ್ಸನ್ 2ಗೆ ಏನು ಕಂಡೀಷನ್ ಹೇಳಿದ್ದಾರೆ? ಪ್ರತಿ ಎರಡೆರಡು ಲಾಕರ್ಸ್ನ ಅವರು ಟಾಗಲ್ ಮಾಡ್ತಾ ಹೋಗಬೇಕು. ಅಂದರೆ ಈಗ ಫಸ್ಟು ಸೆಕೆಂಡ್ ಲಾಕರ್ನ ಓಪನ್ ಮಾಡಿದರೆ ನೆಕ್ಸ್ಟು 4th ಲಾಕರ್ ಓಪನ್ ಮಾಡಬೇಕು. ಅದರ ನೆಕ್ಸ್ಟ್ 2 ಸ್ಕಿಪ್ ಆಗೋದಾದರೆ 6th ಲಾಕರ್, ಈ ಥರ ಹೇಳಿರ್ತಾರೆ. ಓಕೆ, ಲೈಕ್ ವೈಸ್ ಪರ್ಸನ್ 3 ಟಾಗಲ್ಸ್ ಎವ್ರಿ 3rd ಲಾಕರ್. ಮೀನ್ಸ್ ಫಸ್ಟ್ 3rd locker, then 6th locker, then 9th locker, then 12th locker, like this. Likewise, person 4 toggles every 4th locker in the bracket they given, which are those. Okay, like this continues until all 100 get their turn. ಈ ಥರನೇ ಹೋಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ 4ನೇ ವ್ಯಕ್ತಿ ಬರ್ತಾನೆ, 5ನೇ ವ್ಯಕ್ತಿ ಬರ್ತಾನೆ, 6ನೇ ವ್ಯಕ್ತಿ, ಇದೇ ಥರ 3 ಜನ ವ್ಯಕ್ತಿಗಳು ಮುಗಿತಾರೆ ಅಲ್ಲಿ ಎಂಡ್ ವರ್ಗು.
In the end, only some lockers remain open. The open lockers reveal the code to the fortune in the safe. ಅಂದರೆ ಏನಾಗುತ್ತೆ, ಪ್ರತಿ ಒಂದು ಎಲ್ಲ 100 ಜನ ಕಂಪ್ಲೀಟ್ ಟಾಸ್ಕನ್ನು ಮಾಡಿದ ಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಲಾಕರ್ಸ್ ಮಾತ್ರ ಓಪನ್ ಇರ್ತವೆ, ಇನ್ನು ಕೆಲವೊಂದು ಲಾಕರ್ಸ್ ಕ್ಲೋಸ್ಡ್ ಆಗಿರ್ತವೆ. ಬಟ್ ಸೀಕ್ರೆಟ್ ಇರೋದಲ್ಲಿ ಪಜಲಿಂದು ಓಪನ್ ಲಾಕರ್ಸ್ ಇದೆಲ್ಲ ಅದು ಆ ಕೋಡನ್ನು ರಿವೀಲ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ನೋಡ್ಕೊತಾ ಹೋಗಿ. Before the process begins, Koisnam realizes that already knows which lockers will be open at the end. How did he figure out the answer? ಇಲ್ಲೇನಾಗುತ್ತೆ, ಈಗ ಪ್ರಾಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೊಯಿಸ್ನಾಮ್ಗೆ ಏನಾಗ್ಬಿಟ್ಟಿರುತ್ತೆ, ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ಹೇಳಿರ್ತಾರೆ ಅವರಮ್ಮ ಅಲ್ವಾ, ಯಾವ ಥರ ಲಾಕನ್ನು ಓಪನ್ ಮಾಡೋದು, ಹೇಗೆ ಓಪನ್ ಮಾಡೋದು ಅಂತ. ಅವನು ಅದನ್ನು ಹೇಗೆ ಅವ್ರ ಮುಂದೆ ಅದನ್ನು ಸಾಲ್ವ್ ಮಾಡ್ಕೊತಾನೆ ಅಂತ ಕೇಳ್ತಾ ಇದ್ದಾರೆ. ಫೈಂಡ್ ಔಟ್ ಹೌ ಮೆನಿ ಟೈಮ್ಸ್ ಈಚ್ ಲಾಕರ್ ಇಸ್ ಟಾಗಲ್ಡ್. ಹೆಂಗೆ ನೀವೀಗ ಅದನ್ನು ಕಂಡುಹಿಡಿಬೇಕು. ಹೆಂಗೆ ಫೈಂಡ್ ಔಟ್ ಅಂದರೆ ಎಷ್ಟು ಟೈಮು ಪ್ರತಿ ಲಾಕರಲ್ಲಿ ಟಾಗಲ್ ಆಗಿದೆ ಅನ್ನೋದನ್ನು ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಇಫ್ ಎ ಲಾಕರ್ ಈಸ್ ಟಾಗಲ್ಡ್ ಆ್ಯನ್ ಆಡ್ ನಂಬರ್ ಆಫ್ ಟೈಮ್ಸ್ ಇಟ್ ವಿಲ್ ಬಿ ಓಪನ್. ಕರೆಕ್ಟಾ? ಇಲ್ಲೊಂದು ಹಿಂಟ್ ಕೊಟ್ಟರು, ಏನು, ಯಾವ ಲಾಕರು ಆಡ್ ನಂಬರ್ ಆಫ್ ಟೈಮ್ಸು ಟಾಗಲ್ ಮೀನ್ಸ್ ಟಚ್ ಆಗಿದೆನೋ ಆ ಒಂದು ಲಾಕರ್ ಏನಾಗಿರುತ್ತೆ, ಓಪನ್ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಲಾಕರ್ ಓಪನ್ ಇದೆ, ಸೆಕೆಂಡ್ ಲಾಕರ್ ಏನಾಯಿತು, ಓಪನ್ ಇತ್ತು, ಕ್ಲೋಸ್ ಆಯಿತು, ಹೌದಾ? ಏಕೆಂದರೆ ಸೆಕೆಂಡ್ ಲಾಕರ್ನ ಮೊದಲನೇ ವ್ಯಕ್ತಿ ಬಂದು ಏನು ಮಾಡ್ದ, ಓಪನ್ ಮಾಡ್ದ, ಎರಡನೇ ವ್ಯಕ್ತಿ ಬಂದು ಕ್ಲೋಸ್ ಮಾಡ್ದ, ಹೌದಾ? ನೆಕ್ಸ್ಟ್ ಏನಾಗಿದೆ, ಇನ್ನೊಂದು ಥರ್ಡ್ ಲಾಕರ್ ಅಂತ ಅಂದ್ಕೊಳ್ಳಿ. ಥರ್ಡ್ ಲಾಕರ್ನ ಯಾವ ವ್ಯಕ್ತಿ ಓಪನ್ ಮಾಡಿರ್ತಾನೆ, ಮೊದಲನೇ ವ್ಯಕ್ತಿ ಓಪನ್ ಮಾಡಿರ್ತಾನೆ. ನೆಕ್ಸ್ಟು ಅದನ್ನು ಮೂರನೇ ವ್ಯಕ್ತಿ ಬಂದು ಅದನ್ನು ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಈ ರೀತಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಇಲ್ಲಿ ಒಂದೇ ಒಂದು ಹಿಂಟ್ ಏನು ಕೊಡ್ತಿದ್ದಾರೆ ಅಂತಂದರೆ, ಯಾವ ಲಾಕರು ಆಡ್ ನಂಬರ್ ಆಫ್ ಟೈಮ್ ಟಾಗಲ್ ಮಾಡಿರ್ತಾರೋ ಅದು ಓಪನ್ ಇರುತ್ತೆ. ಹಿಂಗೆ ಈಗ ಫಾರ್ ಎಕ್ಸಾಂಪಲು ಫಸ್ಟು ವ್ಯಕ್ತಿ ಬರ್ತಾನೆ, ಅದನ್ನು ಓಪನ್ ಮಾಡ್ತಾನೆ, ಎರಡನೇ ವ್ಯಕ್ತಿ ಬರ್ತಾನೆ, ಅದನ್ನು ಕ್ಲೋಸ್ ಮಾಡ್ತಾನೆ, ಮೂರನೇ ವ್ಯಕ್ತಿ ಬರ್ತಾನೆ, ಅದನ್ನು ಓಪನ್ ಮಾಡ್ತಾನೆ. ನೋಡ್ರಿ ಇಲ್ಲಿ ಏನಾಗಿದೆ, ಇಲ್ಲಿ 1 2 3 ಆಡ್ ನಂಬರ್ ಆಫ್ ಟೈಮ್ ಬಂತು, ಲಾಕರ್ ಏನಾಗಿದೆ, ಓಪನ್ ಇದೆ. ಅದೇ ಮತ್ತೊಂದು ವ್ಯಕ್ತಿ ಬರ್ತಾನೆ, ಕ್ಲೋಸ್ ಮಾಡ್ತಾನೆ, ಇಲ್ಲಿ ಈವನ್ ನಂಬರ್ ಬಂತು, ಕ್ಲೋಸ್ ಆಯಿತು. ಹಾಗಾಗಿ ಅವ್ರು ಹೇಳ್ತಿರೋದೇನು, ಯಾವ ಲಾಕರ್ ಆಡ್ ನಂಬರ್ ಆಫ್ ಟೈಮ್ ಟಾಗಲ್ ಆಗಿರುತ್ತೋ ಆ ಲಾಕರ್ ಏನಾಗಿರುತ್ತೆ, ಓಪನ್ ಇರುತ್ತೆ. ಈವನ್ ನಂಬರ್ ಆಫ್ ಟೈಮ್ ಟಾಗಲ್ ಆಗಿರ್ತಕ್ಕಂಥದ್ದು ಕ್ಲೋಸ್ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ದ ನಂಬರ್ ಆಫ್ ಟೈಮ್ಸ್ ಎ ಲಾಕರ್ ಇಸ್ ಟಾಗಲ್ಡ್ ಈಸ್ ದ ಸೇಮ್ ಆ್ಯಸ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ದ ಲಾಕರ್ ನಂಬರ್. ಅಂದರೆ ಈ ಎದಕ್ಕೆ ಇವ್ರು ಎಕ್ಸಾಂಪಲ್ ಕೊಡ್ತಿದ್ದಾರೆ ಅಂದರೆ, ಈಗೇನು ದ ನಂಬರ್ ಆಫ್ ಎಷ್ಟು ಟೈಮ್ಸ್ ಲಾಕರ್ ಟಾಗಲ್ ಆಗಿದೆನೋ ನಥಿಂಗ್ ಬಟ್ ಒಂದು ನಂಬರಿನ ಫ್ಯಾಕ್ಟರೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ಏನು, ದ ಲಾಕರ್ ನಂಬರ್ 6, ಪರ್ಸನ್ 1 ಹೋಗಿ ಆ 6 ಏನು ಮಾಡ್ತಾನೆ, ಓಪನ್ ಮಾಡಿರ್ತಾರೆ, ಸರಿನಾ? ಅದೇ ಪರ್ಸನ್ ನಂಬರ್ 2 ಏನು ಮಾಡ್ತಾನೆ, ಪರ್ಸನ್ 2 ಏನು ಮಾಡ್ತಾನೆ, ಅದನ್ನ ಹೋಗಿ ಕ್ಲೋಸ್ ಮಾಡ್ತಾನೆ. ಪರ್ಸನ್ 3 ಮತ್ತೆ ಏನು ಮಾಡ್ತಾನೆ, ಓಪನ್ ಮಾಡ್ತಾನೆ. ಮತ್ತು ಪರ್ಸನ್ 6 ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಅಲ್ಲಿಗೆ ಅದು ಈವನ್ ನಂಬರ್ ಆಫ್ ಟೈಮಸ್ ಆಯಿತು. ಹಾಗಾದರೆ ಆ 6 ನಂಬರ್ ಏನಿದೆಯಲ್ಲ ಅದರ ಫ್ಯಾಕ್ಟರ್ಸ್ ಎಷ್ಟು ಸಿಕ್ಕಂಗಾಯ್ತು ಅಲ್ಲಿ, 1 2 3 ಆ್ಯಂಡ್ 6 ಆರ್ ದಿ ಫ್ಯಾಕ್ಟರ್ಸ್ ಆಫ್ 6. ಕರೆಕ್ಟಾ? ಅಂದರೆ ಮೊದಲನೇ ವ್ಯಕ್ತಿ, ಎರಡನೇ ವ್ಯಕ್ತಿ, ಮೂರನೇ ವ್ಯಕ್ತಿ, ನೆಕ್ಸ್ಟ್ ಆರನೇ ವ್ಯಕ್ತಿ, ಆಯಿತಾ? ಈ ಥರ ಫ್ಯಾಕ್ಟರ್ಸ್ ಆಫ್ 6 ನಥಿಂಗ್ ಬಟ್ 1 2 3 ಆ್ಯಂಡ್ 6. ಇಟ್ ಮೀನ್ಸ್ ದ್ಯಾಟ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ nothing but the what, locker number, okay, of the locker number. Next, if the number of factors is even, the locker will be toggled by an even number of people. ಅಂದರೆ ಯಾವ ಒಂದು ಲಾಕರ್ಸು ನಂಬರಿನ ಫ್ಯಾಕ್ಟರ್ ಈವನ್ ಇರುತ್ತೋ ಆ ಒಂದು ಲಾಕರ್ ಈವನ್ ನಂಬರ್ ಆಫ್ ಪೀಪಲಿಂದ ಟಾಗಲ್ ಆಗಿರುತ್ತೆ ಅಂತ ಅರ್ಥ. ಆಮೇಲೆ ಅದೇನಾಗಿರುತ್ತೆ, ಇವೆಂಚುಲಿ ಕ್ಲೋಸೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ 4 ಅಂತ 4 ಅನ್ನೋದಕ್ಕಿಂತ 4ಗೆ ಏನಾಗಿರುತ್ತೆ, ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ಅಂತಲೇ ತೊಗೊಳ್ಳೋಣ. ಇದರ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಿರುತ್ತೆ ನೋಡಿ, 1 ಮತ್ತು 2, ಆಯಿತಾ? 1 ಮತ್ತು 2 ಅಂತಂದರೆ ನೋಡಿ, ಫಸ್ಟ್ 1 ಹೋಗಿ ಓಪನ್ ಮಾಡ್ತಾನೆ, ಎರಡನೇ ಹೋಗಿ ಕ್ಲೋಸ್ ಮಾಡ್ತಾನೆ. ಅಲ್ಲಿಗೆ ಅದೇನಾಯಿತು, ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರೋದ್ರಿಂದ ಅದೇನಾಯಿತು, ಕ್ಲೋಸ್ ಆಯಿತು. ಅದೇ ಇನ್ನೊಂದು ಅದಕ್ಕೆ ಫ್ಯಾಕ್ಟರ್ ಆಡ್ ನಂಬರ್ ಇದ್ದರೆ ಮತ್ತೇನಾಗ್ತಿತ್ತು, ಓಪನ್ ಆಗ್ತಿತ್ತು. ಈ ರೀತಿ ಮತ್ತು ಇದಿಷ್ಟೇ ಈಸಿ ಥೀಮ್. ಏನಪ್ಪ ಅಂದರೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದರೆ ಆ ಒಂದು ಲಾಕರ್ ಓಪನ್ ಇರುತ್ತೆ,
ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ದರೆ ಆ ಲಾಕರ್ ಏನಾಗಿರುತ್ತೆ, ಕ್ಲೋಸ್ ಇರುತ್ತೆ ಅನ್ನೋದು ಸಿಂಪಲ್ ಆಗಿ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಆಯಿತಾ? ನೆಕ್ಸ್ಟ್, note that each factor of a number has a partner factor so that the product of the pair of factors yields the even number. Here 1 and 6 form a pair of partner factors of 6 and 2 and 3 form another pair. ಇಲ್ಲಿ 6ನ ಪಾರ್ಟ್ನರ್ ಫ್ಯಾಕ್ಟರ್ಸ್ ಕೊಡ್ತಾ ಇದ್ದಾರೆ. ಪಾರ್ಟ್ನರ್ ಫ್ಯಾಕ್ಟರ್ಸ್ ಅಂತಂದರೆ ಈಗ 1ಗೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, 6ಅಲ್ಲಿ ಅಂದರೆ 1 6 ಅವೆರಡು ಪಾರ್ಟ್ನರ್ ಫ್ಯಾಕ್ಟರ್ಸ್, ಒಂದಕ್ಕೊಂದು ಏನಾಗಿದೆ, ರಿಲೇಟಿವ್ ಆಗಿದೆ. ಎರಡನೇದು 2 3 ಇದೆ, 2 6 2 3 ಇದೆ, ಹಾಗಾಗಿ 2 ಮತ್ತು 3 ಪಾರ್ಟ್ನರ್ ಫ್ಯಾಕ್ಟರ್ಸ್. ಹಾಗಾಗಿ ಟೋಟಲ್ ಆಗಿ ಇಲ್ಲಿ ಯಾವ ನಂಬರ್ ಕೂಡ ಏನಾಗಿಲ್ಲ, 2 ಟೈಮ್ ರಿಪೀಟ್ ಆಗಿಲ್ಲ ಸೇಮ್ ಫ್ಯಾಕ್ಟರ್. ಹಾಗಾಗಿ ಎಷ್ಟು ಫ್ಯಾಕ್ಟರ್ಸ್ ಆಯಿತು, 1 ಇದೆ, 2 ಇದೆ, 3 ಇದೆ ಮತ್ತು 6 ಇದೆ, ಟೋಟಲ್ 4 ಫ್ಯಾಕ್ಟರ್ಸ್ ಆಯಿತು. ಹಾಗಾಗಿ ಈ ಕೇಸಲ್ಲಿ ಲಾಕರ್ ಏನಾಗಿರುತ್ತೆ, ಕ್ಲೋಸ್ ಇರುತ್ತೆ. ಯಾಕೆಂದರೆ ಫಸ್ಟ್ ಪರ್ಸನ್ ಓಪನ್, ಸೆಕೆಂಡ್ ಪರ್ಸನ್ ಕ್ಲೋಸ್, ಥರ್ಡ್ ಪರ್ಸನ್ again what ಓಪನ್, ಫೋರ್ತ್ ಪರ್ಸನ್ ಕ್ಲೋಸ್. ಈವನ್ ನಂಬರ್ ಆಫ್ ಫ್ಯಾಕ್ಟರ್ ಅಂದರೆ ಲಾಕರ್ ಏನಾಗಿರುತ್ತೆ, ಇಲ್ಲಿ ಕ್ಲೋಸ್ ಆಯಿತು. ಓಕೆನಾ? ಅದೇ ಥರ ಡಸ್ ಎವ್ರಿ ನಂಬರ್ ಹ್ಯಾವ್ ಅನ್ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಹಾಗಾದರೆ ಈ ಒಂದು ಎಕ್ಸಾಂಪಲ್ ನೋಡಿದ್ರಲ್ಲ ನೀವು, ಹಾಗಾದರೆ ಪ್ರತಿ ನಂಬರ್ಗೂ ಕೂಡ ನಂಬರ್ ಆಫ್ ಫ್ಯಾಕ್ಟರ್ಸ್ ಸೇಮೇ ಇರುತ್ತಾ, ಈವನ್ನೇ ಇರುತ್ತಾ ಅಂತ ಅವರೇ ನಿಮಗೆ ಕ್ವಶನ್ ಮಾಡ್ತಿದ್ದಾರೆ. ಅದಕ್ಕೆ ಆನ್ಸರ್ ಕೂಡ ಇಲ್ಲೇ ಇದ್ದಾವೆ, ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ಅನ್ನೋ ನಂಬರ್ಗೆ ಫ್ಯಾಕ್ಟರ್ ಓನ್ಲಿ 1, ಇದು ಗೊತ್ತಿರೋ ಮಾತೆ. ದ ಓನ್ಲಿ ಫ್ಯಾಕ್ಟರ್ ಆಫ್ 1 ಇಸ್ 1 ಇಟ್ ಸೆಲ್ಫ್. ಹೌದಾ? ನೆಕ್ಸ್ಟ್ 4 ನೋಡಿ, 4ಗೆ ಎಷ್ಟು ಫ್ಯಾಕ್ಟರ್ಸ್ ಇದೆ, 3 ಇದೆ. ಹೇಗೆ, 1 2 ಆ್ಯಂಡ್ 4 ನೋಡಿ, ಇಲ್ಲಿ ಸೇಮ್ ನಂಬರ್ ಏನಾಗಿದೆ, ರಿಪೀಟ್ ಆಗಿದೆ. ಇಸ್ ಇಟ್? ನೆಕ್ಸ್ಟ್ ದ ಫ್ಯಾಕ್ಟರ್ಸ್ ಆಫ್ 9 ಆರ್ ವಾಟ್, 1 9s are 9, 3 3s are 9. Here 3 and 3 are repeated. That's why only we can take 3 one time, not 2 time. So the factors of 9 are 1, 3 and 9. Here also odd number of factors, here also odd number of factors, here also odd number of factors. ಇದಕ್ಕೆ ಆನ್ಸರ್ ನಿಮಗೆ ಸಿಕ್ತು. ಏನು, does every number have an even number of factors? No, not every number. Okay, we see in some cases like 2 into 2 that the numbers in the pair are the same. Yes, here pairs are the same, here also pairs are the same, here also what, pairs are the same. ಈ ರೀತಿ ಯಾವ ಒಂದು ನಂಬರ್ಸಲ್ಲಿ ಪೇರ್ಸ್ ಸೇಮ್ ಬಂದಿರುತ್ತಲ್ಲ, ಅಲ್ಲಿ ಏನಾಗಿರುತ್ತೆ, ನಂಬರ್ ಆಫ್ ಫ್ಯಾಕ್ಟರ್ಸ್ ಕೂಡ ಆಡ್ ಇರುತ್ತೆ. ನೆನಪಿರಬೇಕದು. ಯಾವ ಒಂದು ಫ್ಯಾಕ್ಟರ್ಸ್ನ ನಾವು ರಿಪೀಟೆಡ್ಲಿ ಸೇಮ್ ನಂಬರ್ ಬರೆದಿರ್ತೀವೋ ಆ ಒಂದು ಗಿವನ್ ನಂಬರಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಆಡ್ ನಂಬರ್ಸ್ ಆಗಿರುತ್ತೆ. ಕೀಪ್ ಇನ್ ಮೈಂಡ್ ದಿಸ್. Okay students, remaining part of this lesson we should discuss in the next part of this lesson. Okay, if you like the videos, subscribe to my channel. Okay, and share the video, always keeping my channel. Thank you.